ಈತನ ಪರವಾಗಿ ವಾದ ಮಾಡುವುದಕ್ಕೂ ಒಬ್ಬ ವಕೀಲರ ನೇಮಕಗೊಂಡಿದ್ದಾರೆ. ಪಿಯೂಷ್ ಸಚ್ದೇವ್ ಅಂತ ವಕೀಲರು ವಾದ ಮಾಡ್ತಾರೆ. ತಹವೂರ್ ರಾಣಾ ತಪ್ಪಿತಸ್ಥನಲ್ಲ, ಅವನು ಅಮಾಯಕ, ಇತ್ಯಾದಿ ಇತ್ಯಾದಿ ವಾದವನ್ನು ಅವರು ಮಾಡ್ತಾರೆ. ಅಂತಿಮವಾಗಿ ಕೋರ್ಟ್ ನಿರ್ಧಾರ ಮಾಡುತ್ತೆ. ಆ್ಯಕ್ಚುಲಿ ಈ ಒಂದು ಬ್ಯಾಕ್ಗ್ರೌಂಡ್ ಹೇಳಬೇಕು ನಿಮಗೆ. ಮೂಲತಃ ಪಾಕಿಸ್ತಾನದವನು ತಹವೂರ್ ರಾಣಾ. ಮೆಡಿಕಲ್ ಓದ್ಕೊಂಡಿದ್ದಾನೆ. ತಂದೆ ತಾಯಿ ಪಾಕಿಸ್ತಾನದವರು, ಒಬ್ಬ ತಮ್ಮ ಇದ್ದಾನೆ. ಇವನು ಮೆಡಿಕಲ್ ಓದಿ ಪಾಕಿಸ್ತಾನಿ ಸೇನೆಯ ಮೆಡಿಕಲ್ ಕಾರ್ಪ್ಸ್ಗೆ ಜಾಯ್ನ್ ಆಗ್ತಾನೆ. ಅಲ್ಲೊಂದು ಪ್ಯಾಟರ್ನ್ ಇರುತ್ತೆ. ಇದಾದ ನಂತರ ಈ ಬೇಹುಗಾರಿಕಾ ಪಡೆಗಳಿಗೆ ಹೋಗುವಂಥವ್ರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ಪಾಕಿಸ್ತಾನ್ ಆರ್ಮಿಯಲ್ಲಿ ಮೆಡಿಕಲ್ ಕಾರ್ಪ್ಸ್ನಲ್ಲಿ ಹಿ ವಾಸ್ ಅ ಕ್ಯಾಪ್ಟನ್. ಅದಾದ ಮೇಲೆ ಆರ್ಮಿಗೆ ರಿಸೈನ್ ಮಾಡ್ತಾನೆ. ಅದೊಂದು ಪ್ಯಾಟರ್ನ್ ಇರುತ್ತೆ. ಹೊರ ಜಗತ್ತಿಗೆ ರಿಸೈನ್ ಅದು. ಆತ ಬೇರೆ ಕೆಲಸಕ್ಕೆ ಶಿಫ್ಟ್ ಆಗಿರ್ತಾನೆ ಅಂತ ಅರ್ಥ. ಸರ್ಕಾರವನ್ನು ಇನ್ನೊಂದು ಕೆಲಸಕ್ಕೆ ನಿಯೋಜಿಸುತ್ತೆ. ಆದರೆ ಆನ್ ರೆಕಾರ್ಡ್ ಅದಕ್ಕೇನೂ ಇರೋದಿಲ್ಲ. ನಿನಗೆ ನೀನೇ ಗೆಳೆಯ, ನಿನಗೆ ನೀನೇ ಅಂತ ಬಿಟ್ಟಂಗದು. ದುಡ್ಡು ಕೊಡ್ತೀವಿ ನಿಮಗೆ, ಏನು ಕೆಲಸ ಮಾಡಬೇಕು ಅನ್ನೋದನ್ನು ಹೇಳ್ತೀವಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿರ್ಬೇಕು ಅಂತ. ಬೇಹುಗಾರರ ಕೆಲಸ ಮಾಡೋದು ಹಾಗೆ. ಇವನು ಪಾಕಿಸ್ತಾನಿ ಸೇನೆಯಿಂದ ನಿವೃತ್ತಿ ತಗೊಂಡು ಕೆನಡಾಕ್ಕೆ ಶಿಫ್ಟ್ ಆಗ್ತಾನೆ. ಕೆನಡಾದಲ್ಲಿ ಒಂದು ಇಮಿಗ್ರೇಷನ್ ಸೆಂಟರ್ ಓಪನ್ ಮಾಡ್ತಾನೆ. ಓಪನ್ ಮಾಡೋದಕ್ಕೂ ಎಲ್ಲದಕ್ಕೂ ಪಾಕಿಸ್ತಾನ ದುಡ್ಡು ಕೊಟ್ಟಿರುತ್ತೆ. ಆನ್ ರೆಕಾರ್ಡ್ ಇರೋದಿಲ್ಲ ಅಷ್ಟೇ. ಇಮಿಗ್ರೇಷನ್ ಸೆಂಟರ್ ಓಪನ್ ಮಾಡ್ತಾನೆ. ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ಸ್ ಅಂತ. $1,500 ತನಿಖೆಯಲ್ಲಿ ಹೊರಗೆ ಬಂದಿರುವಂಥ ಅಂಶ. $1,500 ದುಡ್ಡನ್ನು ಈತನ ಕೈಗೆ ಕೊಟ್ಟು, ಪಾಕಿಸ್ತಾನಿ ಅಧಿಕಾರಿ ಒಬ್ಬ ಕೈಗೆ ಕೊಟ್ಟು, ನೀನು ನಿನ್ನ ಇಮಿಗ್ರೇಷನ್ ಸೆಂಟರ್ನ ಒಂದು ಬ್ರ್ಯಾಂಚನ್ನು ಮುಂಬೈಯಲ್ಲಿ ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ಇವನು ಬಂದು ಮುಂಬೈಯಲ್ಲಿ ಬ್ರಾಂಚ್ ಓಪನ್ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಇವನಿಗೆ ಡೇವಿಡ್ ಹೆಡ್ಲಿ, ಚೈಲ್ಡ್ಹುಡ್ ಫ್ರೆಂಡು, ಅವನದೊಂದು ಕಥೆ ಬೇರೆ ಇದೆ. ಡೇವಿಡ್ ಹೆಡ್ಲಿಯ ತಂದೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು. ಆತ ಅಮೇರಿಕದಲ್ಲಿದ್ದಾಗ ಅಮೇರಿಕನ್ ಸಿಟಿಸನ್ ಒಬ್ಬಳ ಜೊತೆಗೆ ಲವ್ ಆಗುತ್ತೆ. ಅವನಿಗೆ ಮದುವೆ ಮಾಡ್ಕೊತಾನೆ. ಇವನು ಹುಟ್ಟಿದ ಮೇಲೆ, ಹೆಡ್ಲಿ ಹುಟ್ಟಿದ ಮೇಲೆ ಇವನು ಪಾಕಿಸ್ತಾನಕ್ಕೆ ಎಜುಕೇಷನ್ಗೆ ಬರ್ತಾನೆ, ಪ್ರೈಮರಿ ಸ್ಕೂಲಿಗೆ, ಬೋರ್ಡಿಂಗ್ ಸ್ಕೂಲ್ಗೆ. ಅಲ್ಲಿ ಹೆಡ್ಲಿ ಮತ್ತು ರಾಣಾ ಫ್ರೆಂಡ್ಸ್ ಆಗ್ತಾರೆ. ರಾಣಾ ಅಷ್ಟೊತ್ತಿಗಾಗಲೇ ಡೀಪ್ ಹೋಗ್ಬಿಟ್ಟಿದ್ದ. ಆತ ಡೇವಿಡ್ ಹೆಡ್ಲಿಯನ್ನು ತನ್ನ ಜಾಲಕ್ಕೆ ಸೇರಿಸಿಕೊಂಡ.